ಐ ಲವ್ ಯು ಆರ್ಯ. ಐ ಲವ್ ಯು ಸೋ ಮಚ್. ಹಾಗಂತ ಎಲ್ಲ ಹುಡುಗಿರು ಒಂದೇ ಅಂತ ತಿಳ್ಕೊಳ್ಳೋದು ತಪ್ಪಲ್ವಾ? ಪ್ಲೀಸ್ ಆ ಯೋಚನೆನ ನಿಮ್ಮ ಮನಸ್ಸಿಂದ ತೆಗ್ದಾಕ್ಬಿಡಿ. ನೀನ್ ಹುಟ್ಟಿದ್ಯಲ್ಲ ಅನ್ನೋ ಸಂತೋಷಕ್ಕೆ ಮರ್ತು ಬಿಟ್ನಪ್ಪ. ಹೌದೇನಪ್ಪ? ಮತ್ ಇವಾಗ ಯಾಕಪ್ಪ ಕೇಳ್ತಿದ್ಯಾ? ಈಗ ನೀನೇ ನೆನ್ಪು ಮಾಡ್ತಾ ಇದ್ಯಲ್ಲ, ಅದಕ್ಕೆ ಕೇಳಿದೆ. ಹೇಳಪ್ಪ. ಅದೇನು ಅಂದ್ರೆ ನಮ್ಮಪ್ಪ ನಾನು ನೋಡಕ್ ಬರ್ತಾರ ಅಂತ ಕಾಯ್ತಿದ್ನಪ್ಪ. ಹೌದು, ನಮ್ಮ ಮನೇಲಿ ಅಮೆರಿಕ ಯೂನಿವರ್ಸಿಟಿಲಿ ಓದೋರು ಯಾರಿದ್ದಾರೆ? ಅದು ಹೇಳಿ ಡ್ಯಾಡ್. ನಿಮಗೆ ನಾನು ಒಬ್ಬನೇ ತಾನೇ ಮಗ? ಆದಿ, ಏನೇನೋ ಮಾತಾಡ್ತಾ ಇದೆಯಲ್ಲ. ಇದು ನಾನು ಕಟ್ಸಿದ ಮನೆ ಅಲ್ಲ, ಕೊಂಡ್ಕೊಂಡಿದ್ದು. ಇಲ್ಲಿ ಮೊದಲಿದ್ರಲ್ಲ, ಅವ್ರಿಗೆ ಬಂದಿರೋ ಕೊರಿಯರ್ ಇರಬೇಕು, ನಾನು ತಲುಪಿಸ್ತೀನಿ. ಓ ಹೌದಾ? ಮತ್ತೆ ಕೊರಿಯರ್ ಮೇಲೆ ಶಶಾಂಕ್ ಅಂತ ಬರ್ದಿದೆ. ಹೇಳಿ ಡ್ಯಾಡ್, ನಿಮ್ಮ ಹೆಸರಲ್ಲಿ ಯಾಕೆ ಬಂದಿದೆ? ಆದಿ, ಈ ಮನೆ ಹಳೆ ಓನರ್ ಇದ್ರಲ್ಲ, ಅವ್ರ ಹೆಸರು ಶಶಾಂಕೆ. ಅದಕ್ಕೆ ನೀನ್ ಕನ್ಫ್ಯೂಸ್ ಮಾಡ್ಕೊಂತಿದ್ಯಾ. ಹೌದು, ಅತ್ತೆ ಹೇಳ್ತಿರೋದು ನಿಜ. ಈ ಮನೆ ಓನರ್ ಹೆಸರು ಶಶಾಂಕ್ ಅಂತಾನೆ ಇದ್ದಿದ್ದು. ಓಹೋ ಹೌದಾ? ಸರಿ ಬಿಡಿ. ಹಲೋ, ಯಾರು ನೀವು? ನನ್ನ ಹೆಸರು ಅನನ್ಯ ಅಂತ. ನಾನು ಆದಿತ್ಯ ಅವ್ರ ಫ್ರೆಂಡು. ಇದು ಅವ್ರದೇ ಮನೆನಾ? ಅವ್ರದ್ದೇ, ಹಂಗೆಲ್ಲ ಬಿಡಕ್ಕಾಗಲ್ಲ. ಅಲ್ಲ, ನನ್ನ ಫ್ರೆಂಡ್ ಅಂತ ಹೇಳಿದ್ಮೇಲೂ ನೀವು ನನಗೆ ಬಿಡಲ್ವಾ? ಹೇಳ್ತಾವೆ, ಅರ್ಥ ಆಯ್ತು ನೋಡ್ರಿ. ಹೋರಿ ಆಚೆ. ಎಕ್ಸ್ಕ್ಯೂಸ್ ಮೀ. ಇವ್ರು ನೋಡಿ ನನಗೆ ಒಳಗೆ ಬಿಡ್ತಾ ಇಲ್ಲ. ನಾನು ಯಾರು ಅಂತ ಇವ್ರಿಗೆ ಹೇಳಿ. ನಾನು ಆದಿತ್ಯ ಅವ್ರನ್ನ ನೋಡ್ಬೇಕು. ಗನ್ಮ್ಯಾನ್, ಅವ್ರ ಒಳಗಡೆ ಬಿಡ. ಯಾರು ಅದು? ಅಕ್ಕ, ಬಾಮ್ಮ. ಥ್ಯಾಂಕ್ ಯು ಆಂಟಿ. ಆಂಟಿ, ನನ್ನ ಹೆಸರು ಅನನ್ಯ ಅಂತ. ನಾನು ಆದಿತ್ಯ ಅವ್ರ ಫ್ರೆಂಡು. ಫ್ರೆಂಡು ಅಂದ್ರೆ ಕ್ಲಾಸ್ಮೇಟಾ? ಅಲ್ಲಲ್ಲ, ಅವ್ರಿಗೂ ನನಗೂ ಪರಿಚಯ ಆಗಿದ್ದು ಒಂದು ದೊಡ್ಡ ಕತೆ. ಹೇಗೆ? ಅವತ್ತು ಮೀಟಿಂಗ್ ಹೇಳ್ತಾರೆ, ಹೋಗ್ರಿ. ಯು ಆರ್ ಅಪಾಯಿಂಟೆಡ್. ಅವತ್ತಿಂದ ಅವ್ರು ನನ್ನ ದೇವ್ರು. ಒಂದ್ ರೀತಿಲಿ ನನ್ ಗಾಡ್ ಫಾದರ್ ಇದ್ದಂಗೆ. ಅವ್ರನ್ನ ಒಂದಿನ ನೋಡಿಲ್ಲ ಅಂದ್ರು ಏನೋ ಕಳ್ಕೊಂಡಂಗಾಗತ್ತೆ. ಇವತ್ತಂತೂ ಅವ್ರನ್ನ ನಾನ್ ನೋಡೇ ಇಲ್ಲ. ಅದಕ್ಕೆ ಅವ್ರನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಬರೀ ಕೆಲ್ಸ ಕೊಡ್ಸಿದಕ್ಕೆ ಅವನನ್ನ ಇಷ್ಟೊಂದು ಹಚ್ಕೊಂಡಿದ್ಯಾ? ಇನ್ನೇನ ಆಂಟಿ, ಅವ್ರು ನನ್ಗೆ ಜೀವನ ಕೊಟ್ಟೋರು. ಏನಂದೆ? ಅಂದ್ರೆ ಅವ್ರು ನನ್ಗೆ ಕೆಲ್ಸ ಕೊಡ್ಸಿ ಉಪಕಾರ ಮಾಡಿದಾರಲ್ವಾ, ಅದಕ್ಕೆ ಹಾಗಂದೆ. ಆಂಟಿ, ಆದಿ ಸರು ನಿಜವಾಗ್ಲೂ ನಮ್ಮಂತವ್ರ ಪಾಲಿಗೆ ದೇವ್ರು. ಪ್ಲೀಸ್ ಆಂಟಿ, ನಾನು ಅವ್ರನ್ನ ನೋಡ್ಬೇಕು, ಕರಿತೀರಾ? ಪರವಾಗಿಲ್ವೇ,
ಆದಿ ಒಳ್ಳೆ ಅಭಿಮಾನಿನೇ ಪಡೆದಿದ್ದಾನೆ, ಅದು ಇಷ್ಟೊಂದು ಲಕ್ಷಣವಾಗಿರೋ ಹುಡುಗಿನ. ಮೆಚ್ಚಬೇಕಾತೆ. ನಿನ್ ಹೆಸರೇನಂದೆ? ಅನನ್ಯ ಅಂತ. ಅನನ್ಯ, ಆದಿ ಮನೆಯಲ್ಲಿಲ್ಲ. ಅವ್ನು ಬಂದ ತಕ್ಷಣ ನಿನ್ನನ್ನು ಮೀಟ್ ಮಾಡಕ್ ಹೇಳ್ತೀನಿ. ಆಂಟಿ, ನಿಜವಾಗ್ಲೂ ಆದಿತ್ಯ ಅವರು ಮನೇಲಿಲ್ವಾ? ಇಲ್ಲ ಅಂತ ಹೇಳಿದ್ನಲ್ಲಮ್ಮ, ಮತ್ತೆ ಅದನ್ನೇ ಕೇಳ್ತಿದ್ಯಾ? ಅವ್ನು ಬಂದ ಕೂಡಲೇ ನಿನ್ನ ನೋಡೋಕ್ ಹೇಳ್ತೀನಿ, ಆಯ್ತಾ? ಸ್ವಾತಿ, ಅಮ್ಮ ಕರೀತಿದ್ದಾರೆ, ಹೋಗಿ ಹೋಗಿ. ಅಯ್ಯ, ನಂಗೆ ಆಂಟಿ ನೋಡ್ರೆ ಭಯ ಆಗುತ್ತೆ, ನೀವೇ ಹೋಗಿ ಹೇಳಿ. ಅಮ್ಮ ಅಂದ್ರೆ ನಂಗೆ ಮಾತೇ ಹೊರಳಲ್ಲ. ಅಯ್ಯ, ನೀವು ಹೋಗಿ ಹೇಳಿದ್ರೆ ಆಂಟಿ ನಿಮ್ಮ ಮಾತನ್ನ ಕೇಳ್ತಾರೆ, ಹೋಗಿ ಆರ್ಯ. ಊರ್ನೆಲ್ಲ ಕನ್ವಿನ್ಸ್ ಮಾಡ್ತೀಯ? ಅಯ್ಯ, ನನ್ ಬದಲು ನೀವು ಹೋಗಿ ಆರ್ಯ. ಹೇಳೆ. ಅಮ್ಮ, ನೀವ್ ಯಾವಾಗ ಬಂದ್ರಿ? ನೀನು ಯಾವಾಗ ನನ್ನ ನೋಡ್ತೀಯೋ ಆಗಲೇ ಬಂದೆ. ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಬೆಳಗ್ಗೆಯಿಂದ ಅದನ್ನೇ ಹೇಳ್ತಾ ಇದೀಯಾ, ಅದೇನು ವಿಷಯ ಅಂತ ಹೇಳ್ಬಾರ್ದಾ? ಅಲ್ಲಮ್ಮ, ಅದು ಅದು ನಾನು ಆಗ್ಲಿಂದ ಅಮ್ಮ 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 ಅಂತಿದ್ಯಾ, ಅದೇನು ಅಂತ ಹೇಳೋ. ಏನು ಹೇಳ್ತಿದ್ರೆ ನನಗೆ ಗೊತ್ತಾಗುತ್ತೆ. ಅಲ್ಲಮ್ಮ, ನಾನು ಮತ್ತೆ ಅಲ್ಲಮ್ಮ, ಅದು ನಾನು ಬೆಳಿಗ್ಗೆಯಿಂದ ಟ್ರೈ ಮಾಡ್ತಿದ್ದೆ ಹೇಳಕ್ಕೆ. ಏನಂದ್ರೆ ನಾನು ಮತ್ತೆ ಅಮ್ಮ ಏನ್ ಗೊತ್ತಾ, ನಾನು ಮತ್ತೆ ಸ್ವಾತಿ ಯಾಕೆ ಹೇಳ್ಕೊಂಬಂದೆ. ಹೀಗೆ ಆಗ್ತಿದ್ರೆ ನಾವು ಖಂಡಿತವಾಗ್ಲೂ ಹೇಳಲ್ಲ. ನಾನು ಒಂದು ಹುಡುಗಿಯಾಗಿ ಹೇಳೋದಕ್ಕೆ ನಾಚಿಕೆ ಆಗುತ್ತೆ, ಇನ್ನೊಂದು ಗಂಡು ಹುಡುಗಾಗಿ ಹೇಳೋದಕ್ಕೆ ಎದುರ್ಕೊಂತಿದ್ಯಲ್ಲ. ಈ ವಿಷಯ ನಮಗೆ ಹೇಳೋದಷ್ಟು ಈಸಿ ಅಲ್ಲಮ್ಮ. ನೀನು ಆಂಟಿ ಹತ್ರ ಹೇಳೋದಕ್ಕೆ ಇಷ್ಟು ಎದುರ್ಕೊಂಡ್ರೆ ಇನ್ನು ಅಂಕಲ್ಗೆ ಹೇಗೆ ಈ ವಿಷಯ ಹೇಳ್ತೀಯಾ? ಡ್ಯಾಡ್ ಹತ್ರ ನಾನು ಆರಾಮಾಗಿ ಮಾತಾಡ್ಬೋದು, ಆದ್ರೆ ಅಮ್ಮನ ಹತ್ರ ಹಾಗಲ್ಲ, ಭಯ ಆಗುತ್ತೆ. ಹಾಗಾದ್ರೆ ಒಂದು ಐಡಿಯಾ ಮಾಡೋಣ. ನಾವು ಫಸ್ಟ್ ಈ ವಿಷಯನ ಅಂಕಲ್ಗೆ ಹೇಳ್ಬಿಡೋಣ, ಅಂಕಲ್ ಆಂಟಿಗೆ ಹೇಳ್ತಾರೆ. ಹೇಗಿದೆ ಐಡಿಯಾ? ಸೂಪರ್ ಆಗಿದೆ. ಡ್ಯಾಡಿ ಮನೆಗೆ ಬಂದ ತಕ್ಷಣ ಹೇಳ್ತೀನಿ. ನೋಡ್ತೀನಿ ಅಂಕಲ್ ಬಂದ್ಮೇಲೆ ನಿನ್ನ ಧೈರ್ಯ ಎಷ್ಟಿದೆ ಅಂತ. ನೋಡ್ತಾ ಇರು ಡ್ಯಾಡಿನ ಹೇಗೆ ಕನ್ವಿನ್ಸ್ ಮಾಡ್ತೀನಿ ಅಂತ. ಆದಿ, ಹಣ ಇಲ್ಲೇನೋ ಮಾಡ್ತಾ ಇದೆಯಾ? ನಾನು ಗುಡ್ ನೈಟ್ ಹೇಳೋಣ ಅಂತ ಬಂದೆ. ಇಷ್ಟೊತ್ತಿನಲ್ಲಿ ಅದು ಲೈಟು ಹಾಕಿದೆ, ಕಳ್ಳನ ಥರ ನಿಂತಿದ್ಯಾ? ಡ್ಯಾಡ್, ಲೈಟ್ ಹಾಕಿದ್ರೆ ನಿಮ್ಗೆ ಎಚ್ಚರ ಆಗುತ್ತಲ್ವಾ, ಅದಕ್ಕೆ ಲೈಟ್ ಹಾಕ್ಲಿಲ್ಲ.
ಯಾಕೆ ಈ ರೀತಿ ಕಳ್ಳನ್ ಥರ ಬರ್ತಿದ್ಯಾ? ಲೈಟ್ ಹಾಕ್ಕೋಬಾರ್ದ? ಗುಡ್ ನೈಟ್ ಡ್ಯಾಡ್. ನೀವಿಬ್ರು ಇನ್ನೂ ಮಲಗಿಲ್ವಾ? ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ? ಅಮ್ಮ, ಡ್ಯಾಡ್ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ. ಇಷ್ಟು ಲೇಟ್ ಆಗಿದೆ ಅಂತ ಕಾಲ್ ಅಥವಾ ಮೆಸೇಜು ಮಾಡಿ ಹೇಳಲಿಲ್ಲ. ಅದಕ್ಕೆ ಬರ್ತಾರೆ ಅಂತ ಕಾಯ್ತಿದ್ವಿ. ಅಮ್ಮ, ನಿಮ್ಗೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ನನಗೆ ಯಾಕಪ್ಪ ಅವ್ರು ಫೋನ್ ಮಾಡ್ತಾರೆ? ನಾನು ಯಾರು ಹೇಳೋರಿಗೆ? ಅದು ಅಲ್ಲದೆ ಅವ್ರೀಗ ನನಗೆ ಫೋನ್ ಮಾಡಿ ಹೇಳೋದಕ್ಕೆ ಏನಿದೆ? ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡು. ಅದಕ್ಕೆ ನೀವಿಬ್ರು ಯಾಕೆ ನಿದ್ದೆಗೆಡ್ತಾ ಇದ್ದೀರಾ? ಹೋಗಿ ಮಲ್ಕೊಳ್ಳಿ. ಅಮ್ಮ, ಅದು ಹಾಗಲ್ಲ. ನಿಮಗೇನು ತೋಚುತ್ತೋ ಹಾಗೆ ಮಾಡಿ ಆರ್ಯ. ನಾನು ಹೋಗಿ ಮಲಗ್ತೀನಿ. ನೋಡಿದ್ಯಾ ಸ್ವಾತಿ, ಅಪ್ಪ ಮನೆಗೆ ಬರಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೊಂಡಿದ್ರೆ ಅಮ್ಮ ಕೇರೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಆಂಟಿ ಏನೋ ಕೋಪದಲ್ಲಿದ್ರು ಅನ್ಸುತ್ತೆ, ಅದಕ್ಕೆ ಹಾಗೆ ಮಾತಾಡಿದ್ದಾರೆ. ಅವ್ರು ಕಾಲ್ ಮಾಡಲಿಲ್ಲ ಅಂದ್ರೇನು? ನೀವೇ ಒಂದು ಕಾಲ್ ಟ್ರೈ ಮಾಡಿ ನೋಡಿ. ಏನಾಯ್ತಾರ್ಯಾ? ರಿಂಗ್ ಆಗ್ತಿದೆ, ಪಿಕ್ ಮಾಡ್ತಿಲ್ಲ. ಡ್ಯಾಡ್ ಯಾಕೆ ಫೋನ್ ಕಟ್ ಮಾಡ್ತಿದ್ದಾರೆ? ಅವ್ರು ಲೇಟಾಗಿ ಬರೋರೇ ಅಲ್ಲ. ಲೇಟಾಗಿ ಬಂದರೆ ಒಂದು ಮಾತು ತಿಳಿಸೋರು. ಆರ್ಯ, ಅವರು ಮೋಸ್ಟ್ಲಿ ಮೀಟಿಂಗಲ್ಲಿದ್ದಾರೆ ಅನ್ಸುತ್ತೆ. ಅವರು ಕಾಲ್ ಮಾಡೋ ತನಕ ನಾವು ವೆಯ್ಟ್ ಮಾಡೋಣ. ಇಲ್ಲ ಅಂದ್ರೆ ಆಮೇಲೆ ನಾವೇ ಇನ್ನೊಂದ್ಸಲ ಟ್ರೈ ಮಾಡಿದ್ರಾಯ್ತು. ಡ್ಯಾಡಿಂದ ಮೆಸೇಜ್ ಬಂದಿದೆ. ಈಗಲಾದರೂ ಗೊತ್ತಾಯ್ತಾ ನಿಮ್ಮಪ್ಪ ಮನೆಗೆ ಬರಲಿಲ್ಲ ಅಂತ? ಸರಿ ಬಿಡು. ನೋಡು, ನನಗೆ ಬ್ಯಾಂಗ್ಳೂರಲ್ಲಿಲ್ಲ. ಪಾರ್ಟಿ ಮೀಟಿಂಗ್ ಅಂತ ಸ್ವಲ್ಪ ದಿನ, ಅಂದರೆ ಮನೇಲೆಲ್ಲ ತಿಳಿಯಾಗೋ ತನಕ ಬರಲ್ಲ. ನಾನು ಕಾಲ್ ಅಥವಾ ಮೆಸೇಜ್ ಮಾಡಲ್ಲ. ನೀವು ಕಾಂಟ್ಯಾಕ್ಟ್ ಮಾಡಿಬಿಡಿ. ಬಾಯ್. ನೋಡಿದ್ಯಾ ಸ್ವಾತಿ, ಡ್ಯಾಡಿ ಎಂಥ ಕೆಲಸ ಮಾಡಿದ್ರು ಅಂತ? ಸ್ವಿಚ್ ಆಫ್ ಅಂತ ಬರ್ತಿದೆ. ಅಪ್ಪ ಅಮ್ಮ ಮನೆಗಿರ್ಬೇಕಾದ್ರೇ ಒಂದು ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಅವ್ರು ದೂರ ದೂರ ಆಗ್ಬಿಟ್ರೆ ಅವ್ರನ್ನ ಹೇಗೆ ಒಂದು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇನ್ನು ಮುಂದೆ ಯಾರಿಗೂ ಯಾವುದಕ್ಕೂ ಕಾಯ್ದೆ ಊಟ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇಷ್ಟೊತ್ತಾದ್ರೂ ಮಲ್ಕೊಂತಾನೆ. ಏ ಹಾದಿ, ಎದ್ದಾಳೆ ಮೇಲೆ, ಕಾಫಿ ಕುಡಿಯುತ್ತೆ. ಹೌದು, ನೀನು ಎಷ್ಟೊತ್ತಿಗೆ ಬಂದೆ ನೀನು? 12:30 1 ಗಂಟೆಗೆ ಬಂದೆ ಶಕ್ಕು. ಅದೇ ನಿನ್ನೆ ಯಾರೋ ನಿನ್ನ ಅಭಿಮಾನಿ ಅಂತೆ
ನೀನು ಹುಡ್ಕೊಂಡು ಮನೆ ತನಕ ಬಂದಿದ್ರು ಕಣೋ. ಏನ್ ಸಮಾಚಾರ? ಏನ್ ಹೇಳ್ತಿದ್ಯಾ ಶಕ್ಕು? ಹೌದು ಕಣೋ, ನಿನಗೆ ಹುಡುಗಿರ್ ಮಾತ್ರ ಅಭಿಮಾನಿನೋ ಅಥವಾ ಹುಡುಗರು ಇದಾರ? ಇವಾಗ ಯಾರು ನಾನು ಹುಡ್ಕೊಂಡ್ ಬಂದಿದ್ದು? ಯಾರೋಪ್ಪ ನೀನ್ ಅಭಿಮಾನಿ ಅಂತೆ. ಅವ್ರಿಗೆ ಒಂದಿನ ನೀನ್ ನೋಡಿಲ್ಲ ಅಂದ್ರೆ ಊಟ ಸೇರಲ್ವಂತೆ, ನಿದ್ದೆ ಬರಲ್ವಂತೆ. ಅಲ್ಲ ಕಣ, ನೀವಿಬ್ಬರ ಮಧ್ಯೆ ಬೇರೆ ಫ್ರೆಂಡ್ಶಿಪ್ ಅಥವಾ ಬೇರೆ ಏನಾದ್ರು? ಓ ಏನೋ ಹೇಳ್ಬಿಡ ಶಕ್ಕು. ಅವಳ ಹೆಸರೇನಂತೆ? ಏನೋ ಹೇಳಿದ್ಲು ಕಣೋ, ನೆನಪಾಗ್ತಿಲ್ಲ. ನೀನವಳಿಗೆ ಕೆಲಸ ಕೊಡ್ಸಿದ್ಯಂತೆ. ಅವಳು ನಿನ್ನ ಎಷ್ಟು ಹೊಗಳಿದ್ಲು ಗೊತ್ತಾ? ಅಬ್ಬಬ್ಬಬ್ಬಬ್ಬಬ್ಬ, ನೀನು ಅಂದ್ರೆ ಅವಳಿಗೆ ದೇವ್ರ ಸಮಾನ ಅಂತೆ, ಅದಂತೆ ಇದಂತೆ, ಇನ್ನು ಏನೇನೋ ಹೇಳಿದ್ಲು ಕಣೋ. ಪರವಾಗಿಲ್ಲ ಕಣೋ, ಒಳ್ಳೆ ಹುಡುಗಿನ ಪಟಾಯಿಸಿದ್ಯಾ. ಸುಮ್ನೆ ಇರು ಶಕ್ಕು. ನಾನು ಯಾವ ಹುಡುಗಿನೂ ಪಟಾಯಿಸಿಲ್ಲ, ಎಂಥದ್ದು ಇಲ್ಲ ಅಲ್ಲಿ ಮಣ್ಣು. ಅವಳೊಬ್ಳು ತಲೆ ಅಟ್ಟೆ. ಏನೋ ಪಾಪ ಅಂತ ಕೆಲಸ ಕೊಡ್ಸಿದ್ರೆ ನನ್ನಿಂದನೇ ಬಿದ್ದಿದ್ದಾಳೆ. ನೀನ್ ಕೆಲ್ಸ ಕೊಡ್ಸಿದ್ ಮಾತ್ರಕ್ಕೆ ನೀನನ್ ದೇವ್ರು ಅನ್ಕೊಂಡ್ಬಿಡ್ತಾಳ? ಏ ಕಳ್ಳ, ನಂಗೆ ಅನ್ಸುತ್ತೆ ನಿಮ್ಮಿಬ್ಬರ ಮಧ್ಯೆ ಬೇರೆ ಏನೋ ನಡೀತಿದೆ ಅಂತ. ಎಷ್ಟತಿ ಎಲ್ಲಿ ಶಕ್ಕು? ಮತ್ತೆ ಮತ್ತೆ ಅದನ್ನೇ ಕೇಳ್ತಲ್ಲ. ಮೊದಲು ರೋಡಲ್ಲಿ ಸಿಕ್ಕಿ ಟಾರ್ಚರ್ ಕೊಡೋಳು, ಈಗ ಮನೆಗೆ ಹುಡ್ಕೊಂಡ್ ಬಂದಿದ್ದಾಳ. ಇವತ್ತಿದೆ ಅವಳಿಗೆ ಗ್ರಾಚಾರ. ಏ ಆದಿ, ಆದಿ ಕಾಫಿ ಕುಡ್ಕೊಂಡು ಹೋಗೋ. ಹುಚ್ಚುಡುಗ್ರು. ಇವತ್ತು ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ದೇವ್ರ ಹೊರ ಕೇಳಕ್ಕಿರೋ ಮುಂಚೆ ತತಾಸ್ತು ನಂಗಾಯ್ತು. ಇವತ್ತಿಗೆ ನನ್ನ ಜೀವನ ಪಾವನ ಆಯ್ತು ಸರ್. ಸರ್, ನಿಮ್ಮ ನೋಡೋದಿಕ್ಕೆ ನಿಮ್ಮ ಬರೋದಿಕ್ಕೆ ಯಾರು ಹೇಳಿದ್ದು ನಿನಗೆ? ತೆಗೆದು ಬಿಟ್ಟ ಅಂದ್ರೆ ಅಲ್ಗಳೆಲ್ಲ ಉದ್ರಾಗ್ಬಿಡ್ಬೇಕು. ಎಷ್ಟು ಧೈರ್ಯ ಅಂದ್ರೆ ನಮ್ಮನ ಹತ್ರನೇ ಬರ್ತೀಯಾ? ಸರ್, ಅದು ಹಾಗಲ್ಲ ಸರ್. ನೀವ್ ನನ್ನ ಪಾಲಿ ದೇವ್ರು ಕೆಲ್ಸ ಕೊಡ್ಸಿದೀರಾ, ಬಡವ್ರ ಪಾಲಿನ ಭಾಗ್ಯ, ಅದು ಇದು ಅಂತ ಎಲ್ಲ ಹೇಳಿದ್ರಿ. ಅದು ಸಾಲದು ಅಂತ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರು ಅರ್ಚನೆ ಮಾಡಿಸಿ ಪ್ರಸಾದನೂ ಕೊಟ್ರಿ. ಕೆಲ್ಸ ಕೊಡ್ಸಿದ ಖುಷಿಗೆ ಸ್ವೀಟು ತಂದ್ಕೊಟ್ರಿ. ಎಲ್ಲ ಮುಗಿದು ತಾನೆ, ಇನ್ ಏನ್ರಿ ಉಳ್ದಿದೆ? ಯಾಕ್ರಿ ನನ್ನ ಹಿಂದೆ ಬೇತಾಳ ತರ ಬಿದ್ದಿದ್ದೀರಾ? ಸರ್, ಅದು ನಿಮ್ಮನ್ನ ಒಂದು ದಿನ ನಾನು ನೋಡದೆ ಇದ್ರೆ ಆಗಲ್ವ ನಿಮ್ ಕೈಲಿ? ನೀವ್ ಯಾಕ್ರಿ ನಾನು ನೋಡ್ಬೇಕು? ಅದು ಹಾಗಲ್ಲ ಸರ್. ಮತ್ತಿನ್ ಹೇಗ್ರಿ? ಮತ್ತೆ ಯಾರಿಗಾದ್ರೂ ಕೆಲಸ ಕೊಡ್ಸ್ಬೇಕಾ? ಆಗಿದ್ರೆ ಒಂದ್ ಫೋನ್ ಮಾಡಿ ಸಾಕು. ಮನೆ ಹತ್ರ ಬರೋದೆಲ್ಲ ಹಿಡ್ಕೋಬೇಡಿ. ನಾನ್ ತಲೆ ಕೆಟ್ರೆ ಅಷ್ಟೇ. ಹೌದು, ನೀನ್ ಯಾಕೆ ನನ್ನ ಹುಡ್ಕೊ ಬರ್ಬೇಕು? ನಾನು ನಿಮ್ಮ ಅತ್ತೆ ಮಗನ, ಇಲ್ಲ ನಿನ್ನ ಮದುವೆ ಆಗೋ ಗಂಡ? ನುಲಿ ಬೇಡ. ನನ್ನ ಯಾಕೆ ಹುಡ್ಕೋ ಬರ್ತೆ ಹೇಳೋ? ಅದು ಕೊಣಕ್ ಬೇಡ ಹೇಳೋ. ಸರ್, ಅದು ಇದೇ ಲಾಸ್ಟು. ಇನ್ನೊಂದು ಸಲ ನಮ್ಮ ಮನೆ ಕಡೆ ಏನಾದ್ರು ಬಂದ್ರೆ ತೆಗೆದು ಬಾಸ್ಬಿಡ್ತೀನಿ.